first question. If A is equal to 4512, B is equal to 0613, find the matrix 3A plus 2B. ಇಂಥದ್ದು ಎಕ್ಸಾಮ್ದೊಳಗೆ ಒಂದು ಕ್ವಶನ್ ಫಿಕ್ಸ್ ಇರ್ತೈತಿ. ಸೊ ವೆರಿ ಸಿಂಪಲ್, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಏನು ಫೈಂಡ್ ಔಟ್ ಮಾಡಂತ ಕೊಟ್ಟಾರಲ್ಲ ಅದನ್ನು ಬರ್ಕೋಬೇಕು. ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಅದನ್ನ ಬರೆದ್ಬಿಡೋದು. 3A plus 2B ಬರ್ದೇನೆ. ಸೊ 3 ಪ್ಲೇಸ್ ಒಳಗೆ 3 ಆ್ಯಸ್ ಇಟ್ ಈಸ್. ಪ್ಲೇಸ್ ಆಫ್ ಎ ಒಳಗೆ 4 5 1 2 ಹಾಕೋದು. ಪ್ಲಸ್ ಐತಿ ಪ್ಲಸ್ 2 ಐತಿ 2. ಬಿ ಪ್ಲೇಸ್ದೊಳಗೆ 0 6 1 3 0 6 1 3. 3A plus 2B 3A plus 2B ಆ್ಯಸ್ ಇಟ್ ಈಸ್ ಬರೆಯೋದು. 3 ಐತಿ 3 ಹಂಗೆ ಬರೆಯೋದು. ಇಲ್ಲಿ ಈ ಪ್ಲೇಸ್ ಒಳಗೆ ಕೊಟ್ಟಿದ್ದಾರೆ ಆಲ್ರೆಡಿ 4 5 1 2 4 5 1 2 ಬರೆಯೋದು. ಪ್ಲಸ್ 2 ಐತಿ 2. ಬಿ ಪ್ಲೇಸ್ ಒಳಗೆ ಆಲ್ರೆಡಿ ಕೊಟ್ಟಾರೆ 0 6 1 3 ಬರ್ದೆ ಆ್ಯಸ್ ಇಟ್ ಈಸ್. ಆಮೇಲೆ ಈ 3ರನ್ನು ಮ್ಯಾಟ್ರಿಕ್ಸ್ ಒಳಗಿನ ಪ್ರತಿಯೊಂದು ಎಲಿಮೆಂಟ್ ಜೊತೆ ಗುಣಾಕಾರ ಮಾಡೋದು. 3 ಇಂಟು 4 3 ಇಂಟು 4 3 ಇಂಟು 5 3 ಇಂಟು ಓಕೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಐತಿ ಪ್ಲಸ್ ಬರೋದು. 2 ಇಂಟು 0 2 ಇಂಟು 6 2 ಇಂಟು 1 2 ಇಂಟು 3. ಯಾಕಂತಂದರೆ ಇಲ್ಲಿ 3 ಕೊಟ್ಟಿದ್ದಾರೆ, ಇಲ್ಲಿ 2 ಕೊಟ್ಟಿದ್ದಾರೆ. 2ದಿಂದ ಈ ಮ್ಯಾಟ್ರಿಕ್ಸ್ನ ಎಲ್ಲ ಎಲಿಮೆಂಟ್ಸ್ ಜೊತೆ ಮಲ್ಟಿಫಿಕೇಶನ್ ಮಾಡೋದು. 2 ಇಂಟು 0 2 ಇಂಟು 6 2 ಇಂಟು 1 2 ಇಂಟು 3. ಇಲ್ಲಿ 3 ಇಂಟು 4 3 ಇಂಟು 5 3 ಇಂಟು 1 3 ಇಂಟು 2 ಮುಗೀತು. ನೆಕ್ಸ್ಟ್ 4 ಮೂರಲೆ 12 3 ಒಂದಲೆ 3 5 ಮೂರಲೆ 15 3 ಎರಡಲೆ 6 ಪ್ಲಸ್ 2 ಇಂಟು 0 0. ಭಾಳಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಮಿಸ್ಟೇಕ್ ಮಾಡ್ತೀರಿ. ಯಾವುದೇ ಸಂಖ್ಯೆಯನ್ನು 0ದಿಂದ ಗುಣಾಕಾರ ಮಾಡಿದಾಗ ಆನ್ಸರ್ ಏನು ಬರ್ತೈತಿ 0 ಬರ್ತೈತಿ. ಸೊ ಎಡಿಷನ್ 2 ಪ್ಲಸ್ 0 ಅಂತಂದ್ರೆ ಆ ಸಂಖ್ಯೆನ ರಿಪೀಟ್ ಆಗ್ತಿರ್ತೈತಿ ಪ್ಲಸ್ ಅಥವಾ ಮೈನಸ್ ಇದ್ದಾಗ. ಆಮೇಲೆ ಮಲ್ಟಿಫಿಕೇಶನ್ ಇದ್ದಾಗ 2 ಇಂಟು 0 ಅಂತಂದ್ರೆ ಯಾವುದೇ ಸಂಖ್ಯೆ ಜೊತೆ 0ನ ಗುಣಾಕಾರ ಮಾಡಿದ್ರೆ ಆನ್ಸರ್ 0 ಬರ್ತೈತಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಭಾಳಷ್ಟು ಮಿಸ್ಟೇಕ್ ಮಾಡ್ತಾರೆ. ಸೊ ಬಿ ಕೇರ್ಫುಲ್ ಅಬೌಟ್ ದಿಸ್ ಒನ್. ಸೊ 2 ಇಂಟು 0 0 2 ಇಂಟು 1 2 ಇಂಟು 6 12 2 ಇಂಟು 3 6. ಓಕೆ. ದೆನ್ ಅಡಿಷನ್ ಅಂತೂ ನಿಮ್ಗೆ ಗೊತ್ತೈತಿ. ಈ ಪ್ಲೇಸ್ ಒಳಗೆ ಯಾವ ಸಂಖ್ಯೆ ಐತಿಲ್ಲ ಅದರ ಜೊತೆನೇ ಕೂಡಿಸ್ಬೇಕು. ಈ ಪ್ಲೇಸ್ ಒಳಗೆ ಯಾವ ಸಂಖ್ಯೆ ಐತೆ ಅದ್ರ ಜೊತೆನೇ ಕೂಡಿಸ್ಬೇಕು. ಇಲ್ಲಿ 12 ಐತಿ ನಡಕ್ಕೆ ಪ್ಲಸ್ ಐತಿ ಪ್ಲಸ್ ಇಲ್ಲಿ 12 ಪ್ಲೇಸ್ ಒಳಗೆ 0 ಐತಿ 0 15 ಐತಿ 15 ಪ್ಲಸ್ ಐತಿ ಪ್ಲಸ್ ಈ 15 ಪ್ಲೇಸ್ ಒಳಗೆ ಇಲ್ಲಿ 12 ಐತಿ 12. ನೆಕ್ಸ್ಟ್ 3 ಐತಿ 3 ನೆಕ್ಸ್ಟ್ ಪ್ಲಸ್ 3 ಪ್ಲೇಸ್ ಒಳಗೆ 2 ಐತಿ ಇಲ್ಲಿ 6 ಐತಿ 6 ಪ್ಲಸ್ 6 ಪ್ಲೇಸ್ ಒಳಗೆ 6 ಐತಿ. ಸೊ ಆ್ಯಸ್ ಇಟ್ ಈಸ್. ದೇರ್ಫೋರ್ ಆಗಲೇ ಹೇಳಿದ್ನೆ ಯಾವುದೇ ಸಂಖ್ಯೆನ 0 ಜೊತೆ ಕೂಡಿಸಿದ್ರೆ ಅದೇ ಸಂಖ್ಯೆ ರಿಪೀಟ್ ಆಗ್ತೈತಿ. 12 ಪ್ಲಸ್ 0 ಅಂದರೆ 12 3 2 5 25 26 27 6 12. ಸೊ ದಿಸ್ ಈಸ್ ಯುವರ್ ಆನ್ಸರ್. ಓಕೆ. ಎಸ್ ವೆರಿ ಸಿಂಪಲ್. ಸೊ ಸಿಮಿಲರ್ಲಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇಲ್ಲಿ ಫೈಂಡ್ ಎ ಬಿ ಅಂತ ಹೇಳಿದ್ದಾರೆ. ಮಲ್ಟಿಫಿಕೇಶನ್ ಒಂದು ಫಿಕ್ಸ್ ಕ್ವಶನ್ ಇರ್ತೈತಿ. ಸೊ ವೆರಿ ಸಿಂಪಲ್. ಎ ಬಿ ಅಂತ ಹೇಳಿದ್ದಾರೆ. ಇಲ್ಲಿ